ಹಲೋ ನಮಸ್ಕಾರ. ನಾನು ಸ್ವರೂಪ ಅಂತ ಬಿನಿಸ್ಟನ್ ಗಾರ್ಡನ್ ಬೆಂಗಳೂರಿಂದ. ನಂದು 7:30ಗೆ ಅಡುಗೆ ಇದ್ದಿದ್ದು. ಸೊ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಲೇಟ್ ಆಗಿದೆ, ಒಂದು 20 ಮಿನಿಟ್ಸು. ಸಾರಿ. ತುಂಬ ಟ್ರೈ ಮಾಡಿ ಇವಾಗ ನೆಟ್ವರ್ಕ್ ಕರೆಕ್ಟ್ ಆಯಿತು, ಹಾಗಾಗಿ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಒಂದು ಅಡುಗೆನ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು ರಾಯ್ತ, ಹೆಲ್ದಿ ರಾಯ್ತ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಮೊದಲನೇದಾಗಿ ನಾನು ಅಮೂಲ್ದು ಆರ್ಗ್ಯಾನಿಕ್ ಬೇಸನ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ ಹಿಟ್ಟು ಬೇಕು, ಪನ್ನೀರ್ ಬೇಕು, ಹಾಗೆ ಕರ್ಡು ರಾಯ್ತಾಗೆ, ಮತ್ತು ಇದೆಲ್ಲ ಮಸಾಲ ಐಟಮ್ ಬೇಕು. ನಾನು ಆ್ಯಕ್ಚುಲಿ ತುರಿದು ಅಮೂಲ್ನ ಇಟ್ಕೊಂಡಿದ್ದೀನಿ, ಪನ್ನೀರ್ನ. ಹಾಗೆ ಇದು ಪಾಲಕ್. ನಾನು ಮಾಡ್ತಿರೋದು ಪಾಲಕ್ ಪನ್ನೀರ್ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಆಲ್ರೆಡಿ ಲೇಟ್ ಆಗಿದೆ. ಮೊದಲನೇದಾಗಿ ನಾನು ಪಾಲಕ್ ಹಾಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಚಿಕ್ಕದಾಗಿ ಚಾಪ್ ಮಾಡಿರೋದು ಪಾಲಕ್ ಜೊತೆ ಧನಿಯಾ ಸೊಪ್ಪನ್ನು ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಸಿರು ಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು, ಹಾಗೂ ಕಸೂರಿ ಮೆಥಿ, ಹಾಗೆ ಖಾರದ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಜೀರಾ ಪೌಡರು. ಆಮೇಲೆ ಇದು ಚಿಕ್ಕದಾಗಿ ತುರಿದಿಟ್ಟಿರೋ ಅಂಥ ಶುಂಠಿ, ಹಾಗೆ ಜೀರಿಗೆ, ಹಾಗೆ ಅರಿಶಿನ ಪುಡಿ ಸ್ವಲ್ಪ ಚಿಟಿಕೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆ್ಯಕ್ಚುಲಿ ಪ್ಯಾನ್ ಕೇಕ್ ಅಂದ ತಕ್ಷಣ ನೀವು ಸ್ವೀಟ್ ಅಂದ್ಕೊಳ್ಬೋದು, ಅಲ್ಲ, ಇದು ಖಾರದ್ದು. ಆದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೀವು ಮಾರ್ನಿಂಗ್ ಟಿಫನಿಗೆ ಬಾಕ್ಸಿಗಾದರೂ ಹಾಕ್ಕೊಡ್ಬೋದು. ಮಧ್ಯಾಹ್ನಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ, ಮತ್ತು ಹೆಲ್ದಿಯಾಗೂ ಇರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಇದಕ್ಕೆ ನಾವು ಅಮೂಲ್ದು ಆರ್ಗ್ಯಾನಿಕ್ ಬೇಸನ್ನ ಯೂಸ್ ಮಾಡ್ತಿದ್ದೀವಿ. 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಮನೇಲಿರೋ ಐಟಮಲ್ಲೇ ಆಗುತ್ತೆ ಬೇಗ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಫಸ್ಟು ಇದಕ್ಕೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ತೆಳುವಾಗಿರಬಾರ್ದು. ಇವಾಗ ಈ ಕೇಕ್ನ ಮಾಡೋದಕ್ಕೆ ಪ್ಯಾನ್ನ ಬಿಸಿ ಇಟ್ಕೊಂಡ್ಬಿಡೋಣ. ಮಕ್ಕಳು ಎಲ್ಲ ಪಾಲಕ್ ತಿನ್ನೋದಕ್ಕೆ ತುಂಬ ಇದು ಮಾಡ್ಕೊಳ್ತಾರೆ. ಪಾಲಕ್ ಸೊಪ್ಪು, ಸಾಂಬಾರು ಅಥವಾ ಪಲ್ಯ ಏನು ಮಾಡಿದ್ರು ಈ ಥರ ಮಾಡಿಕೊಡಿ, ಆರಾಮಾಗಿ ತಿಂತಾರೆ, ಖುಷಿಯಾಗಿ. ಇದು ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕಿವಾಗ ತುರಿದಿರೋ ಪನ್ನೀರು, ಅಮೂಲ್ ಪನ್ನೀರ್ನ ತುರಿದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. 1 ಸ್ಪೂನ್ ಬೇಸನ್ ಹಾಕ್ತೀನಿ, ಬೇಕಾಗುತ್ತೆ, ಪನ್ನೀರು ಜಾಸ್ತಿ ಆಗಿದೆ. ನೀವು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ. ನಾನು 1 ಕಟ್ ಪನ್ನೀರ್ ತಗೊಂಡಿದ್ದೀನಿ. ಹಾಗೆ 200 ಗ್ರಾಮಲ್ಲಿ 100 ಗ್ರಾಮ್ ಪನ್ನೀರನ್ನ ಹಾಕಿದ್ದೀನಿ. ಪಾಲಕ್ 1 ಕಟ್ ತೊಗೊಂಡಿದ್ದೀನಿ.
100 ಗ್ರಾಮ್ ಪನ್ನೀರ್ನ ಹಾಕಿದ್ದೀನಿ ಇದಕ್ಕೆ. ಬೇಗನೂ ಆಗುತ್ತೆ. ಇನ್ನೊಂದು ಸ್ವಲ್ಪ ಮಸಾಲೆನ ಹಾಕ್ಬಿಡೋಣ. ಲೈವ್ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಹಾಯ್. ಇಲ್ಲಾಂದರೆ ಈ ಅಡುಗೆ ಅಮೂಲ್ದು ಪೇಜಲ್ಲಿ ಇದ್ದೇ ಇರುತ್ತೆ. ಈಸಿಯಾಗಿದೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ನೋಡಿ ಮಾಡ್ಕೊಳ್ಳಿ ಮನೇಲಿ. ಇವಾಗ ಇದಕ್ಕೆ ಸ್ವಲ್ಪ ಗೀ ಹಾಕ್ತಾ ಇದ್ದೀನಿ. ಇದು ಇವಾಗ ರೆಡಿಯಾಗಿದೆ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಬಿಡಿ ಸ್ಟವ್ನ. ಇದು ನಿಧಾನ ಬೇಯಬೇಕು. ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡೋಣ. ಇವಾಗ ಅದು ಬೇಯ್ತಾ ಇರಲಿ. ನಾನು ಅದಕ್ಕೆ ಕಾಂಬಿನೇಷನ್ ರಾಯ್ತಾನ ರೆಡಿ ಮಾಡ್ತೀನಿ. ಇದು ಆ್ಯಕ್ಚುಲಿ ಫ್ಲ್ಯಾಕ್ಸೀಡ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಮೆಗಾ 3 ಇದರಲ್ಲಿ ತುಂಬ ಇದೆ, ಹಾಗೂ ಫ್ಯಾಟಿ ಆ್ಯಸಿಡ್ ಕೂಡ ತುಂಬ ಇರೋದ್ರಿಂದ ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಇದು ಗುಡ್ ಕೊಲೆಸ್ಟ್ರಾಲ್. ಹಾಗಾಗಿ ನಾನು ಮನೇಲಿ ಮಾಮೂಲಿಯಾಗಿ ಚಪಾತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಅಷ್ಟು ಅಗಸೆ ಬೀಜ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಪೌಡ್ರ್ ಮಾಡಿ ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇಟ್ಕೊಳ್ಳಿ. ಅದು ಜಾಸ್ತಿ ಹಳೆದು ಆಗಬಾರ್ದು. ಮಾಡಿ ಇಟ್ಕೊಂಡು ನೀವು ಚಪಾತಿ ಜೊತೆಗೆ ಮಾಡಬೇಕಾದ್ರೆ ಒಂದು 4 ಸ್ಪೂನ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆಯದು. ಇವಾಗ ಯಾವುದೋ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಈ ಫ್ಲ್ಯಾಕ್ಸೀಡ್ಸ್ದು ಪೌಡರು ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕ್ಯಾನ್ಸರ್ಗೆ ಭಾರಿ ಒಳ್ಳೆಯದು ಅಂತ ಹೇಳಿ ನೋಡಿದೆ ವಿಡಿಯೋ. ಹಾಗಾಗಿ ನಾನು ಇವಾಗ ಮೊಸರಿಗೆ ಹಾಕಿಯೇ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಮೇಲೂ ಗೀ ಹಾಕೋಣ. ಎರಡೂ ಕಡೆ ಕ್ಲೀನಾಗಿ ಸಿಮ್ಮಲ್ಲಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಅಮೂಲ್ ಅವ್ರದ್ದು ಕರಡು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಐಟಮ್ ಶುಂಠಿ ಎಲ್ಲ ಹಾಕಿರೋದ್ರಿಂದ ಅದನ್ನು ಒಂದು ಮೊಸರಲ್ಲಿ ಅಥವಾ ತುಪ್ಪದಲ್ಲಿ ಇಲ್ಲ ಹಾಗೇನೂ ತಿನ್ಬೋದು. ಚಟ್ನಿ ಆ ಥರ ಏನು ಬೇಕಾಗಲ್ಲ. ಮಕ್ಕಳಿಗೆ ಸ್ವಲ್ಪ ಗೀ ಹಾಕ್ಬಿಟ್ಟೆ ಕೊಟ್ಬಿಡಿ ಸಾಕು, ಇಲ್ಲ ಮೊಸರು, ಬರೀ ಮೊಸರು ಇದರಲ್ಲೇ ಹಾಕಿ ಕೊಟ್ಟರೆ ಒಳ್ಳೆಯದು. ಇವಾಗ ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಒಳ್ಳೆಯದು, ಅಗಸೆ ಬೀಜ ಗಟ್ ಹೆಲ್ತಿಗಾಗಲಿ ಎಲ್ಲ. ಅದರಲ್ಲೂ ಚಪಾತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದೇ. ಚಾಟ್ ಮಸಾಲ ಹಾಕಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ ಪೌಡರು.
ಇನ್ನು ಲೇಡೀಸ್ ಏನಾದರೂ ಇದನ್ನು ಯೂಸ್ ಮಾಡೋದಾದರೆ ಒಂದು ಬೌಲ್, ಈ ತುಂಬ ಬೌಲ್ ಮೊಸರಿಗೆ ಇದು ಒಂದು ಫ್ಲ್ಯಾಕ್ ಸೀಡ್ಸು ಒಂದು 2 ಸ್ಪೂನ್ಸ್ ಅಷ್ಟು ಹಾಕೊಳ್ಳಿ. ಹಾಕಿ ಮಿಕ್ಸ್ ಮಾಡ್ಕೊಂಡು ಮತ್ತು ಅದ್ರದ್ದು ಆಯಿಲ್ ಬರುತ್ತಂತೆ, ಆ ಆಯಿಲ್ನ 1 ಸ್ಪೂನ್ ಯೂಸ್ ಮಾಡಬೇಕಂತೆ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಕುಡಿಬೇಕು. ಕ್ಯಾನ್ಸರ್ಗೆ ಒಳ್ಳೆಯದು ಅಂತ ಹೇಳಿ ನಾನು ಮನೆ ಯಾರೋ ಡಾಕ್ಟ್ರು ಹೇಳ್ತಿದ್ದಿದ್ದು ಕೇಳಿಸ್ಕೊಂಡೆ, ನೋಡಿದೆ ವಿಡಿಯೋಸು. ಇದು ಇವಾಗ ರೆಡಿಯಾಗಿದೆ. ಇವಾಗ ನಮ್ಮದು ದೋಸೆನೂ ಒಂದು ರೆಡಿಯಾಗಿದೆ. ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಆಯಿಲು ಇದು ಹಾಕಲೇಬೇಕು ಅಂತ ಏನಿಲ್ಲ, ಮೇಲೆ ಹಾಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಸ್ಪ್ರೆಡ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟ್ ಇರುತ್ತೆ, ಮಧ್ಯಾಹ್ನಕ್ಕೂ ತಿನ್ಬೋದು ಆರಾಮಾಗಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಗೀ ಹಾಕ್ತಾ ಇದ್ದೀನಿ. ಇದನ್ನ ಕ್ಲೋಸ್ ಮಾಡಿಬಿಡೋಣ. ಈಗ ಇದು ರೆಡಿಯಾಗಿದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಇವಾಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿಂದಿದ್ದೀವಿ ಇವಾಗ ತಾನೇ. ತುಂಬ ಚೆನ್ನಾಗಿತ್ತು. ಒಂದು ಬರೀ ಮೊಸರಲ್ಲಿ ತಿಂದ್ವಿ. ಸೊ ಇವಾಗ ತೋರಿಸೋಣ ಇದನ್ನು ಯೂಸ್ ಮಾಡಿ ಹೇಗೆ ಮಾಡ್ಬೋದು ರಾಯ್ತನ. ಮತ್ತು ಮಕ್ಕಳು ಇದನ್ನ ಹಾಗೆ ಡೈರೆಕ್ಟ್ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ಥರ, ಹಾಗಾಗಿ ಇದಕ್ಕೆ ಹಾಕಿ ತಿನ್ಬೋದು. ಇಲ್ಲ ಪೌಡ್ರು ಮಾಡ್ದೇನೇನು ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಆಮೇಲೆ ಅದು ತಿನ್ಬೋದು. ಫ್ಲ್ಯಾಕ್ ಸೀಡ್ಸು ಹಾಗೇನು ಚೆನ್ನಾಗಿರುತ್ತೆ ಅದನ್ನು. ನಾನಿನ್ನು ಡ್ರೈ ಫ್ರೂಟ್ಸ್ ಲಾಡು ಮಾಡ್ತೀನಿ, ಅದಕ್ಕೂ ಹಾಕ್ತೀನಿ ಅದನ್ನ. ಹಾಗಿದೆ, ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ತುಪ್ಪ ಎಣ್ಣೆ ಏನೂ ಹಾಕದೇ ಇದ್ರೂ ಹೇಗೆ ಬಂತು ಅಂತ. ನಮಗೆ ಈ ಅವಕಾಶ ಮಾಡಿಕೊಟ್ಟ, ನಾವು ಮನೆಯಲ್ಲಿ ಏನು ಅಡುಗೆ ಮಾಡ್ತೀವಿ ಅದನ್ನು ತೋರಿಸೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂಥ ನಮ್ಮಂಥ ಮನೇಲಿ ಮಾಡೋರಿಗೆ, ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನಂದಿನಿ ಅವರು ನಮ್ಮ ಕೋಆರ್ಡಿನೇಟರ್, ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅವರು ಕೋಆರ್ಡಿನೇಟ್ ಮಾಡೋದು. ಇವಾಗೂ ನೆಟ್ವರ್ಕ್ ಇಶ್ಯೂ ಆಗಿ ನನಗೂ ಟೆನ್ಷನ್ ಆಯಿತು. 7:30 ಇದ್ದಿದ್ದು ನೆಟ್ವರ್ಕು ಇದಾಗಿದೆ, ಏನು ಮಾಡಲಿ ಅಂತ. ಸೊ ನಂದಿನಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಅವರು ಇಲ್ಲ ಈಗ ಮಾಡಿ ಅಂತೇಳಿ ಟ್ರೈ ಮಾಡಿ ಫೈನಲಿ ಒಂದು 20 ಮಿನಿಟ್ಸ್ ಆಯಿತು, ಟೈಮು ವೇಸ್ಟ್ ಆಯಿತು. ಆದ್ರೂ ಹೆಲ್ಪ್ ಮಾಡಿದರು. ಹಾಗೆ ಜಾನ್ಸಿ ಆಂಟಿ ಆಗಲಿ ಅಡುಗೆ ಮಾಡ್ತಾನೆ ಇರ್ತಾರೆ, ನೋಡ್ತಾನೆ ಇರ್ತೀನಿ. ಇದು ಸಿಮ್ಮಲ್ಲಿಟ್ಟು ಬೇಯಿಸಿದ್ರೇ ಒಳ್ಳೆಯದು. ಆಮೇಲೆ ಅರ್ಜೆಂಟಿಗೆ ಜೋರಾಗಿ ಇಟ್ಕೊಂಡ್ರೆ ಅದೇನಾಗುತ್ತೆ, ಮೇಲೆಲ್ಲ ಬೇಗ ಸೀದು ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೇಯಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದ್ರೇ ಒಳ್ಳೆಯದು. ಅದರಲ್ಲೂ ನೀಡಲ್ಲಿ ಮುಚ್ಚಿ ಬೇಯಿಸಿದ್ರೆ ಒಳ್ಳೆಯದು. ಇದಾಗಿದೆ ಇವಾಗ. ಸಾಕು ಅಂದ್ಕೊಳ್ತೀನಿ. ಇದನ್ನು ಆಮೇಲೆ ನಾವು ಮಾಡ್ಕೊಳ್ತೀವಿ ಮನೇಲಿ. ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಸೊ ಹಾಗೇ
ನಾನು ತೋರಿಸ್ತಾ ಇದ್ದೀನಿ 2 ಮಾಡಿ. ಇವಾಗ ನೋಡಿ ರೆಡಿಯಾಗಿದೆ ಪಾಲಕ್ ಪನ್ನೀರ್ ಗ್ರೇವಿ ಎಲ್ಲ ಮಾಡ್ಕೊಂಡು ತಿಂದಿರ್ತೀರ. ಸೊ ಇದು ಪಾಲಕ್ ಪನ್ನೀರ್ ದೋಸೆ, ಅದರಲ್ಲೂ ಕಟ್ ಮಾಡಿ ತುರಿದು ಹಾಕಿ ಮಾಡಿರೋ ಅಂಥದ್ದು. ಸೊ ಪಾಲಕ್ ಪನ್ನೀರ್ ದೋಸೆ ಜೊತೆಗೆ ಅಗಸೆ ಬೀಜದ ರಾಯ್ತ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ. ಸೊ ನೋಡಿ, ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಅಮೂಲ್ ಚಾನಲಲ್ಲಿ ಇದ್ದೇ ಇರುತ್ತೆ, ಫೇಸ್ಬುಕ್ ಚಾನಲಲ್ಲಿ. ಇದಂತೂ ತುಂಬ ಹೆಲ್ದಿಯಾಗಿದೆ ಮತ್ತು ಮಕ್ಕಳಿಗೂ ಇದಾಗುತ್ತೆ. ಲಂಚ್ ಬಾಕ್ಸಿಗೆ ಆರಾಮಾಗಿ ಹಾಕ್ಬೋದು. ಮತ್ತು ಮಾಡಿದ್ದು ನೀವು ನೋಡಿದ್ರಲ್ಲ, 10 ಮಿನಿಟ್ಸಲ್ಲಿ ಆಗಿದೆ. ಸೊ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ಆ್ಯಕ್ಚುಲಿ ಈಗ ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೊಂಡು ತಿಂದಿದ್ದೀವಿ ಒಂದು 5 o'clock ಹಾಗೆ. ಚೆನ್ನಾಗಿ ಬಂದಿದೆ. ಅದು ನಾನು ಹಾಕಿರೋ ಹಸಿರು ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇದೆ. ಸೊ ಹಾಗಾಗಿ ಮುಂಚೆ ಖಾರ ಆಗಿತ್ತು, ಅದಕ್ಕೆ ಇವಾಗ ಸ್ವಲ್ಪ ಕಮ್ಮಿ ಹಾಕಿದೆ. ಖಾರದ ಪುಡಿ ಹಾಕಿದ್ನಲ್ಲ, ಕರೆಕ್ಟ್ ಇದೆ. ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ, ನೋಡಿ ಚೆನ್ನಾಗಿ ಬಂದಿದೆ. ಹಾಗೆ ಈ ಅವಕಾಶ ಮಾಡಿಕೊಟ್ಟಂಥ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಅಡುಗೆ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಸಾರಿ. ಥ್ಯಾಂಕ್ ಯು.